ಕಾವ್ಯ ದಸರಾ ವಿಶೇಷ ಕಾರ್ಯಕ್ರಮದ ಅತಿಥಿ ನಾಗೇಶ್ ತಳವಾರ್. ವಿಜಯಪುರ ಜಿಲ್ಲೆಯ ಪತ್ರಿಕೋದ್ಯಮಿಯಾಗಿರುವ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಸಂಪಾದಕರಾದ ನಾಗೇಶ್ ತಳವಾರ ಅವರು ಕನ್ನಡ ನಾಡಿನ ಭರವಸೆಯ ಯುವ ಸಾಹಿತಿ ಹಾಗೂ ರಂಗಕರ್ಮಿ. ದುಂದುಗ ಕಾದಂಬರಿ, ಅವ್ವ ಮತ್ತು ಸೈಕಲ್ ಕಥಾ ಸಂಕಲನ ಹಾಗೂ ಚಿಮಣಿ ಬೆಳಕಿನ ಬದುಕು ನಾಟಕ ಕೃತಿಗಳನ್ನು ಪ್ರಕಟಿಸಿರುವ ನಾಗೇಶ್ ಅವರ ಸಾಧನೆಗೆ ಕನ್ನಡ ವಿಕಾಸ ರತ್ನ, ಉರಿಲಿಂಗ ಪೆದ್ದಿ ಪುಸ್ತಕ ಬಹುಮಾನ ಸೇರಿದಂತೆ 10 ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ನಾಗೇಶ್ ಅವರು ವಾಚಿಸುತ್ತಿರುವ ಕವಿತೆ ಸೆರಗು. ನಮಸ್ಕಾರ, ನಾನು ನಾಗೇಶ್ ತಳವಾರ್. ಇವಾಗ ನಾನು ವಾಚನ ಮಾಡುತ್ತಿರುವಂಥ ಕವಿತೆಯ ಶೀರ್ಷಿಕೆ ಸೆರಗು ಅಂತ ಹೇಳಿ. ಮೊದಲ ಬಾರಿಗೆ ನಾಚಿಕೆಯಿಂದ ಜಾರಿತ್ತು, ದಿನಗಳು ವರ್ಷಗಳು ಕಳೆದಂತೆ ತನ್ನ ತಾನೇ ಆಗಾಗ ಜಾರುತ್ತಿತ್ತು. ಮಡಲಿಗೆ ಬಂತೊಂದು ಜೀವ, ಹಾಲು ಉಣಿಸುವಾಗ ಮರೆ ಮಾಡುತ್ತಿತ್ತು. ಬಿದ್ದು ಅತ್ತು ಕರೆದಾಗ ಮುಖ ಒರೆಸಿ ಮುದ್ದಾಡುತ್ತಿತ್ತು. ಒಲಿ ಮುಂದ ಕುಂತಾಗ ಕಣ್ಣು ಉಜ್ಜಿಕೊಳ್ಳುತ್ತಾ ಕನಸು ಕಾಣುತ್ತಿತ್ತು. ಬಡೆದಾಟದ ಬದುಕಿನ ದಾರಿಯಲ್ಲಿ ಹಣೆಯಿಂದ ಜಾರಿದ ಬೆವರ ಹನಿಗಳನ್ನು ನುಂಗಿತ್ತು. ಯೌವನ ಸುಖಿಸಿತ್ತು, ನಡುವಯಸ್ಸು ಕಂಡಿತ್ತು. ಮೈಯೆಲ್ಲ ಸುಕ್ಕುಗಟ್ಟುವಾಗ ಕಳೆದ ದಿನಗಳ ನೆನೆದು ಕಣ್ಣೀರು ಸುರಿಸಿತ್ತು. ಹಂಗು ತೊರೆದ ಬಡೆದಾಟದ ಸೆರಗು ಹರಿದು ಹೋಗಿತ್ತು. ಹಂಗು ತೊರೆದ ಬಡೆದಾಟದ ಸೆರಗು ಹರಿದು ಹೋಗಿತ್ತು. ಧನ್ಯವಾದಗಳು.